ಸರ್, ದೇವೇಗೌಡರ ವಿಚಾರವಾಗಿ ಮಾತಾಡೋದಾದ್ರೆ ರಾಮಕೃಷ್ಣ ಹೆಗಡೆ ಅವರ ಮತ್ತು ದೇವೇಗೌಡರ ಒಡನಾಟ ಹೇಗಿತ್ತು? ಅದು ಮುಂಚೆ ಬಹಳ ಚೆನ್ನಾಗಿದ್ರು ಇಬ್ರು. ಹ್ಮ್ ಆಮೇಲೆ ಯಾವ್ದ್ಯಾವ್ದೋ ಕಾರಣಕ್ಕ ಹ್ಮ್ ಅವರ ಭಿನ್ನಾಭಿಪ್ರಾಯಗಳು ಮೂಡ್ಬಿಡ್ತು ಮನಸ್ಸಲ್ಲಿ. ಓಕೆ. ಆಮೇಲೆ ಹೆಗಡೆಯವರು ಈ ಅಧಿಕಾರ ಏನು ಕೇಂದ್ರೀಕೃತ ಇರಬಾರ್ದು, ಹ್ಮ್ ಅದು ಅಧಿಕಾರ ಏನಾಗಬೇಕು, ಅದು ವಿಕೇಂದ್ರೀಕರಣ ಆಗ್ಬೇಕು ಅನ್ನೋ ಕಾರಣಕ್ಕ ಹ್ಮ್ ಈ ಒಂದು ಜಿಲ್ಲಾ ಪಂಚಾಯತಿ 3 ಸ್ಟಾರ್ ತಗೊಂಡ್ಬಂದಾಗ ಇನ್ನೂ ಬೆಂಕಿ ಆದ್ರು. ಯಾರು ರಾಮಕೃಷ್ಣ ಇಲ್ಲ ಗೌಡ್ರು, ದೇವೇಗೌಡರು ದೇವೇಗೌಡರು ಬೆಂಕಿ ಆಗ್ಬಿಟ್ರು. ಇಡೀ ರಾಜ್ಯದಲ್ಲಿ ಪಂಚಾಯತಿ ಚುನಾವಣೆ ಮುಗಿತು, ಎಲ್ಲಾ ಚುನಾವಣೆ ಇಲೆಕ್ಟೆಡ್ ಮೆಂಬರ್ಸ್ ಕರ್ಸದ್ರಲ್ಲ ಬೆಂಗಳೂರಲ್ಲಿ. ಬಹಳ ದೊಡ್ಡ ಇದು ಆಯ್ತು, ಅದು ಫಸ್ಟ್ ಟೈಮ್. ಆ ಸಂದರ್ಭದಲ್ಲಿ ಟೋಟಲಿ ಅವ್ರಿಗೇನಾಯ್ತು, ಅವ್ರು ಮನಸ್ಸಲ್ಲಿ ಏನೇನೋ ಮೂಡ್ದು, ಇವೆಲ್ಲ ನಮ್ಮ ಅಧಿಕಾರ ಇವನು ಕಿತ್ಕೊಳ್ಳಕತ್ತ, ನಮ್ ಅದೇನು ಅಂತ ಹೇಳ್ತಾರ, ಅದ್ ಬೇಡ ಬಾರ, ಅದಿಲ್ಲ ಬೇಡ, ನಮ್ಮ ಅಧಿಕಾರ ಕಿತ್ಕೊಳ್ಳಕತ್ರು ಎಲ್ಲ. ಇದು ನಮ್ಮ ಇರೋ ಅಧಿಕಾರನ ಜಿಲ್ಲಾ ಪಂಚಾಯತಿ ಅವ್ರು ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಆ ಭಾವನೆ ಬೆಳೆದು ಅಲ್ಲೇ ಡಿಫರೆನ್ಸಸ್ ಶುರು ಆಗೋಯ್ತು. ಸರ್, ರಾಮಕೃಷ್ಣ ಹೆಗಡೆ ಅವರ ಕಾರ್ ಮೇಲೆ ಅಟ್ಯಾಕ್ ಆಗಿದ್ದಾಗಿರ್ಬಹುದು, ಅಥವಾ ವಿಧಾನಸೌಧಕ್ಕೆ ಬೀಗ ಜಡ್ದಿದ್ರು ಅನ್ನುವಂಥದ್ದನ್ನ ಪ್ರತಾಪ್ ಸಿಂಹ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಹಿಸ್ಟ್ರಿ ವಿಚಾರವಾಗಿ. ಅದೆಲ್ಲವೂ ಕೂಡ ಸತ್ಯನಾ ಅಂತ? ಸತ್ಯ, ನಾವು ಇದ್ದವ್ರು ಅಲ್ಲೇನೆ. ಅದೆಲ್ಲರೂ ಸತ್ಯನೇ. ಅಂದ್ರೆ ಅಟ್ಯಾಕ್ ಆಗಿತ್ತಲ್ಲ ಸರ್, ಕಾರ್ ಅಟ್ಯಾಕ್? ಹೌದ್ರಿ, ಎಲ್ಲಾನು ಸತ್ಯ. ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಇರೋರೆಲ್ಲ ಗೌಡ್ರಿ ಅಲ್ಲ. ದೇವೇಗೌಡರು ಕೂಗಿದ್ರೆ ಬಂದ್ಬಿಡ್ತಾರ. ಅದಕ್ಕೆ ಮೇನ್ ಸಿಂಧ್ಯ ದೇವೇಗೌಡರು. ಓಕೆ ಸರ್, ಈ ಅಟ್ಯಾಕ್ ಆಗಿದ್ದ ಪ್ರಸಂಗವನ್ನ ನೋಡಿದ್ರ ನೀವು? ಅಲ್ಲಿ ನಾನು ಒಳಗಡೆ ಇದೆಯಪ್ಪ ಮರ, ಸ್ವಂತ ನೋಡಿದೀವಿ ಎಲ್ಲಾನು. ಹೇಗ್ ಶುರು ಆಯ್ತು ಸರ್ ಅದು? ಹೆಂಗೆ ಅದು ಹೇಳುದು ಬೇಡ, ಒಟ್ಟಾರೆ ಹೇಯ ಕೃತ್ಯ ಅದು. ಓಕೆ, ಅಂದ್ರೆ ರಾಜಕೀಯ ಇತಿಹಾಸ ಪುಟಗಳಲ್ಲಿ ಕರಾಳ ಅಧ್ಯಾಯವಾಗಿ ಉಳಿಯುತ್ತದೆ ಎಲ್ಲವೂ. ನೋ ಡೌಟ್. ಸರ್, ರಾಜಕೀಯ ತಂತ್ರಗಾರಿಕೆ ಅಪೋಸಿಟ್ ಇರುವಂತಹ ಗ್ಯಾಂಗಿಗೆ ಅದು ಕುತಂತ್ರ ಅಂತ ಅನ್ನಿಸಬಹುದು, ಮತ್ತು ಕೆಲವರು ಮಾಡುವಂತಹ ಕುತಂತ್ರಗಳು ಕೆಲವರಿಗೆ ತಂತ್ರ ಅಂತ ಅನ್ನಿಸಬಹುದು. ತಂತ್ರಗಾರಿಕೆ ಮಾಡ್ತಾ ಇದ್ದಂತಹ ಅದ್ಭುತ ರಾಜಕಾರಣಿ ಯಾರು ಅಂತ ಆಗಿನ ಕಾಲದಲ್ಲಿ? ರಾಮಕೃಷ್ಣ ಹೆಗಡೆ ಅವರು ತಂತ್ರಗಾರ ರಾಜಕಾರಣಿಗೆ ಮಾಡ್ತಿದ್ರು. ಅದ್ರ ಜೊತೆ ದೇವೇಗೌಡರು ಅದೇ ಒಂದು ತನಗ ಗೊತ್ತಾಗದೇ ಇದ್ರು ಪಕ್ಕ ಸುತ್ತಮುತ್ತ ಇರ್ತಕ್ಕಂಥ ಜನರು ಕಲಿಸ್ತಿದ್ರು ಅವ್ರಿಗೆ. ಓಕೆ.